ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಬುಧವಾರ ಬೆಳಗಿನ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಅಶ್ವಿನಿ ಅವ್ರಿಗೆ ಜಾಸ್ತಿ ವೋಟ್ ಬರ್ತೈತಾ, ಕಾವ್ಯಾರ್ಗೆ ಮಾತ್ರ ವೋಟ್ ಸಿಕ್ಕಾಪಟ್ಟೆ ರೆಡ್ಯೂಸ್ ಆಗಿದೆ, ಎಷ್ಟು ರೆಡ್ಯೂಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ಸಿಕ್ಕಾಪಟ್ಟೆ ಲೈಕ್ ಮಾಡಿರಿ. ಲೈಕ್ ಮಾಡಿದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಜಾಸ್ತಿ ಜನಕ್ಕೆ ರೀಚ್ ಆದರೆ ಕಾವ್ಯರ್ ವೋಟ್ ಕಮ್ಮಿ ಬರ್ತೈತಲ್ಲ, ಅವರು ಏನೋ ನೋಡಿ ಕಾವ್ಯ ವೋಟ್ ಬರ್ತೈತೆ ಅಂತ ಜಾಸ್ತಿ ವೋಟ್ಗಳಾಗ್ತಾರೆ. ಈ ಕಡೆ ಗಿಲ್ಲಿ ಫ್ಯಾನ್ಸ್ಗೂ ಅಷ್ಟೇ ಜಾಸ್ತಿ ವೋಟ್ಗಳು ಬರುತ್ತೆ, ರಕ್ಷಿತಾ ಫ್ಯಾನ್ಸ್ಗೂ ಅಷ್ಟೇ ಜಾಸ್ತಿ ವೋಟ್ಗಳು ಬರುತ್ತೆ, ರಘುವರ್ ಫ್ಯಾನ್ಸ್ಗೂ ಅಷ್ಟೇ ಜಾಸ್ತಿ ವೋಟ್ ಬರುತ್ತೆ. ಲೈಕ್ ಜಾಸ್ತಿ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಏನಕ್ಕೆ ಕಾವ್ಯರ್ ವೋಟಿಂಗ್ ಕಮ್ಮಿ ಆಗ್ತೈತೆ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಾರದ 4ನೇ ಟಾಸ್ಕ್ ಮುಕ್ತಾಯವಾಗಿದೆ. ಗೈಸ್, ಈ ಟಾಸ್ಕ್ ಹೆಂಗಿರುತ್ತೆ ಅಂದ್ರೆ ಇಟ್ಸ್ ಅನ್ನ ಕಾನ್ಸಂಟ್ರೇಷನ್ ಟಾಸ್ಕ್ ಅಂದ್ರೆ ಕರೆಕ್ಟ್ಗೆ ಬ್ರೈನ್ ಇಟ್ಕೊಂಡು ಮಾಡಬೇಕಾಗುತ್ತೆ ಕಾನ್ಸಂಟ್ರೇಷನ್ ಆಗಿ. ಏನಂದ್ರೆ ಹಿಂದ್ಗಡೆ ರಬ್ಬರಿನ ದಾರೆ ಇರುತ್ತೆ, ಅದು ನಿಮ್ಮನ್ನ ಟೈಟಾಗಿ ಇಳಿತಾ ಇರುತ್ತೆ ಹಿಂದ್ಗಡೆ. ನೀವೇನ್ ಮಾಡಬೇಕು, ನಿಮ್ಮ ಕೈ ಸಹಾಯದಿಂದ ಐರನ್ ರಾಡ್ನ ಇಟ್ಕೋಬೇಕು ಹಿಂಗೆ. ವಿರೋಧಿ ತಂಡದವ್ರು ಏನ್ ಮಾಡ್ತಾರೆ ಅಂದ್ರೆ ನೀರು ಹಾಕ್ತಾರೆ, ಸೋಪ್ ಪುಡಿ ಹಾಕ್ತಾರೆ, ಇಲ್ಲಾಂದ್ರೆ ಮಾತಿನಿಂದನೇ ಕಾನ್ಸಂಟ್ರೇಷನ್ನ ರೆಡ್ಯೂಸ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಮ ಕೈ ಐರನ್ ರಾಡಿಂದ ಏನಾದ್ರು ದೂರ ಆಯ್ತಂದ್ರೆ ನೀವು ಆ ಟಾಸ್ಕಿಂದ ಆಚೆ ಹೋದಂಗೆ. ಯಾರು ಕಮ್ಮಿ ಸಮಯ ಇಟ್ಕೊತಾರೋ ಐರನ್ ರಾಡ್ನ ಅವರು ಆಚೆ ಹೋಗ್ತಾರೆ. ಜಾಸ್ತಿ ಟೈಮ್ನ ಯಾರನ್ನ ಇಟ್ಕೊತಾರೋ ಕಾನ್ಸಂಟ್ರೇಷನ್ ಇಂದ ಅವರು ಈ ಟಾಸ್ಕ್ನ ಗೆಲ್ತಾರೆ. ಯಾರ್ಯಾರ ಟೀಮ್ ಹೇಳೋದಾದ್ರೆ ನಿಮ್ಗೆ ಪ್ರೋಮೋದಲ್ಲಿ ತೋರಿಸ್ದಂಗೆ ರಾಶಿಕಾ ಮತ್ತೆ ರಘು ಒಂದು ಟೀಮು, ಧ್ರುವಂತು ಮತ್ತೆ ಅಶ್ವಿನಿ ಇನ್ನೊಂದು ಟೀಮು. ಫಸ್ಟು ರಾಶಿಕಾ ಮತ್ತೆ ರಘು ಅವರು ಐರನ್ ರಾಡ್ನ ಇಟ್ಕೊಂಡು ನಿಂತ್ಕೊಂತಾರೆ. ಎರಡನೇ ಸತಿ ಅಶ್ವಿನಿ ಮತ್ತೆ ಧ್ರುವಂತವ್ರು ಏನ್ ನಾಟಕ ಮಾಡ್ತಾರೆ ಅಂದ್ರೆ ಪ್ರೋಮೋದಲ್ಲಿ ತೋರಿಸ್ದಂಗೆ ನಾನ್ ನೀರ್ ಹಾಕಲ್ಲ ಪಾಪ, ಹಿಂಗೆಲ್ಲ ಗೆಲ್ಲಕ್ಕಾಗಲ್ಲ, ಹಿಂಗೆ ಅಂತ ಗಿಲ್ಲಿ ಮತ್ತೆ ರಕ್ಷಿತಾ ಫುಲ್ ಫನ್ ತಗೊಂತಿರ್ತಾರೆ. ಇವಾಗ ಮೇನ್ ರಿಸಲ್ಟ್ ಬರೋದಾದ್ರೆ ಯಾರು ಈ ಟಾಸ್ಕ್ ನ ಗೆದ್ದಿ ಕಂಟೆಂಡರ್ಶಿಪ್ ಹೋಗಿದ್ದಾರೆ ಅಂದ್ರೆ ಶಾಕ್ ಆಗ್ತೀರಾ. ಈ ಟಾಸ್ಕ್ ನ ಗೆದ್ದಿರೋದು ಅಶ್ವಿನಿ ಮತ್ತೆ ಧ್ರುವಂತು. ಟಾಪ್ 6 ಹೋಗಿರೋದು ಅಶ್ವಿನಿ ಗೌಡ ಅವರು. ಗೈಸ್, ವೋಟಿಂಗ್ ರಿಸಲ್ಟ್ ಬಗ್ಗೆ ಮಾತಾಡೋದಾದ್ರೆ ಬುಧವಾರ ಬೆಳಗಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಧ್ರುವಂತ್ ಅವರು 7.6% ವೋಟ್ ಇಟ್ಕೊಂಡು 7ನೇ ಸ್ಥಾನದಲ್ಲಿದೆ. ಇನ್ನು 6ನೇ ಸ್ಥಾನಕ್ಕೆ ಬರೋದಾದ್ರೆ ರಾಶಿಕಾ ಅವ್ರಿಗೂ ಸೇಮ್ 7.6% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 8% ಇತ್ತು, ಈಗ 7.6 ಅಂದ್ರೆ 0.4% ವೋಟಿಂಗ್ ಡ್ರಾಪ್ ಆಗಿದೆ ರಾಶಿಕಾ ಅವ್ರಿಗೆ. ಯಾರು ಗೊತ್ತು, ಮಧ್ಯಾಹ್ನ ವೋಟಿಂಗ್ ರಿಸಲ್ಟ್ ನಲ್ಲಿ ರಾಶಿಕಾ ಅವರು ಬಾಟಮ್ ಬರ್ಬೋದು. ಇನ್ನು 5ನೇ ಸ್ಥಾನಕ್ಕೆ ನೋಡೋದಾದ್ರೆ 5ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ 14% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 14.2 ಇತ್ತು, 0.2% ವೋಟಿಂಗ್ ಡಿಪ್ ಆಗಿದೆ ಅಶ್ವಿನಿ ಗೌಡ ಅವ್ರ ವೋಟಿಂಗ್ ನಲ್ಲೂ. ಇವಾಗ 4ನೇ ಸ್ಥಾನದಲ್ಲಿ ರಘು ಇದ್ದಾರೆ. ರಘು ಅವರಿಗೆ 15.6% ವೋಟಿಂಗ್ ಬಂದಿದೆ. ರಾತ್ರಿ 15.1 ಇತ್ತು, ಅಂದ್ರೆ 0.5% ವೋಟಿಂಗ್ ರಘು ಅವ್ರಿಗೆ ಜಾಸ್ತಿ ಆಗಿದೆ. ಎಲ್ಲರಿಗಿಂತ ಕಂಪೇರ್ ಮಾಡಿದ್ರೆ ರಘು ಅವ್ರಿಗೆ ವೋಟಿಂಗ್ ಜಾಸ್ತಿ ಆಗಿರೋದು. ಇನ್ನು 3ನೇ ಸ್ಥಾನಕ್ಕೆ ಬರೋದಾದ್ರೆ ಶಾಕಿಂಗು ಕಾವ್ಯ ಅವರೇ ಇದ್ದಾರೆ. ಕಾವ್ಯ ಅವರಿಗೆ 17% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 17.5 ಇತ್ತು, ಅಂದರೆ 0.5% ವೋಟಿಂಗ್ ಡಿಪ್ ಆಗಿದೆ ಕಾವ್ಯ ಅವ್ರಿಗೆ. ನಾನು ಹೇಳ್ತಾ ಇದ್ದೆ, ಈ ಕಡೆ ಗಿಲ್ಲಿ ಓಟು ಕಾವ್ಯ ಓಟು ಸ್ಪ್ಲಿಟ್ ಆದ್ರೆ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಕಾವ್ಯ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ 2 ವಾರ ವೋಟಿಂಗ್ ನಲ್ಲಿ ಇದ್ದಿಲ್ವಲ್ಲ, ಅದು ಇವಾಗ ರಿಸಲ್ಟ್ ತೋರಿಸ್ತೈತೆ. ಅದಕ್ಕೆ ಕಾವ್ಯ ಅವರ ವೋಟಿಂಗ್ ಡೌನ್ ಆಗ್ತಾನೆ ಇದೆ ನಿನ್ನೆಯಿಂದನು. ಯಾರು ಗೊತ್ತು, ರಘು ಅವ್ರು 3rd ಪ್ಲೇಸ್ಗೆ ಬಂದು ಕಾವ್ಯ 4th ಪ್ಲೇಸ್ಗೂ ಹೋಗ್ಬೋದು. ನೋಡೋಣ, ಮಧ್ಯಾಹ್ನ ಸಾಯಂಕಾಲ ವೋಟಿಂಗ್ ರಿಸಲ್ಟ್ ಇದೆಯಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ಯಾವಾಗ 4th ಪ್ಲೇಸ್ಗೆ ಹೋಗ್ತಾರೆ ಕಾವ್ಯ ಅವರು ಅಂತ. ಇನ್ನು 2nd ಸ್ಪಾಟ್ನಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾಗೆ 19.4% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 19 ನಲ್ಲಿದ್ರು, 0.4% ಅವ್ರಿಗೂ ಜಾಸ್ತಿ ಆಗಿದೆ. ಇನ್ನು ಟಾಪ್ 1 ಸ್ಥಾನದ ನೋಡಿದ್ರೆ ಗಿಲ್ಲಿ ನಟ ಅವ್ರಿಗೆ 23.2% ವೋಟಿಂಗ್ ಬಂದಿದೆ. ನಿನ್ನೆ ರಾತ್ರಿ 22.9 ಇತ್ತು, 0.3% ವೋಟಿಂಗ್ ಜಾಸ್ತಿ ಆಗಿದೆ. ಮತ್ತೆ 23% ಬ್ಯಾರಿಯರ್ನ ಬೀಟ್ ಮಾಡಿದ್ದಾರೆ ಗಿಲ್ಲಿ ನಟ ಅವರು. ನಿಮ್ಗೆಲ್ರೂ ಗೊತ್ತಿದ್ದಂಗೆ ವೋಟಿಂಗ್ ಬಿಟ್ಬಿಡಿ, ಇವಾಗ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಹೈಯೆಸ್ಟ್ ಯಾರು ಇರೋದಂದ್ರೆ ಗಿಲ್ಲಿ ನಟ 8,45,000. ಸೆಕೆಂಡ್ ಯಾರು ಇರೋದಂದ್ರೆ ಕಾವ್ಯ ಅವ್ರಿಗೆ 4,83,000 ನಲ್ಲಿದ್ದಾರೆ. 3ನೇ ಸ್ಥಾನದಲ್ಲಿ ರಕ್ಷಿತಾ ಇದ್ದಾರೆ, 4,70,000. ಹತ್ರ ಕಾವ್ಯ ಅವ್ರಿಗೂ ಮತ್ತೆ ರಕ್ಷಿತಾ ಅವ್ರಿಗೂ 13,000 ಡಿಫ್ರೆನ್ಸ್ ಇದೆ ಫಾಲೋವರ್ಸ್ ನಲ್ಲಿ. ಆದ್ರೇನು 2nd ಸ್ಪಾಟ್ ನಲ್ಲಿ ರಕ್ಷಿತಾ ಇದ್ದಾರೆ, ಅಂದ್ರೆ ಅಷ್ಟು ಜನ ವೋಟ್ ಮಾಡ್ತವ್ರೆ. ಈ ಕಡೆ ವೋಟ್ ಸ್ಪ್ಲಿಟ್ ಆಗಿರೋ ಕಾರಣದಿಂದನೇ ಈ ತರ ಕಾವ್ಯ ಅವ್ರಿಗೆ ಹೊಡಿತಾರೆ. ಮತ್ತೆ ಸ್ವಲ್ಪ ನೆಗೆಟಿವ್ ಆಗಿದ್ರು, ಮತ್ತೆ 2 ವಾರ ವೋಟಿಂಗ್ ನಲ್ಲಿ ಇದ್ದಿಲ್ಲ. ಈ ವಾರನು ಬಚಾವಾಗಿದ್ದರೆ ಡೈರೆಕ್ಟ್ ಫಿನಾಲೆ ವೀಕ್ ನಲ್ಲಿ ಹೊಡಿತಿತ್ತು ವೋಟಿಂಗ್ ಡಿಪ್.
ಸರಿ, ಇದಾಗಿತ್ತು ಬುಧವಾರ ಬೆಳಗಿನ ವೋಟಿಂಗ್ ರಿಸಲ್ಟು. ಇನ್ನು ಬುಧವಾರ ಮಧ್ಯಾಹ್ನ 11 ಗಂಟೆಗೆ ಇಲ್ಲ 12 ಗಂಟೆಗೆ ವೋಟಿಂಗ್ ರಿಸಲ್ಟ್ ಏನಾಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇನ್ನು 5th ಟಾಸ್ಕ್ ಯಾರು ಗೆಲ್ತಾರೆ, ವಾಪಸ್ ರಘು ಅವರು, ಈ ಕಡೆ ರಘು ಅವ್ರ ಟೀಮ್ನಲ್ಲಿ ರಾಶಿಕ್ ಅವ್ರು ಎಲಿಮಿನೇಟ್ ಆಗ್ತಾರಲ್ಲ, ರಘು ವರ್ಸಸ್ ಧ್ರುವ ಅಂತ ಇರುತ್ತೆ ಲಾಸ್ಟ್ ಟಾಸ್ಕು. 5th ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಾಯ್ ಬಾಯ್.